ಸೊ ಗೈಸ್ ನೋಡ್ಬೋದು, ಇದು ಡಾಕ್ಟರ್ ವಿಷ್ಣುವರ್ಧನ್ ಅವ್ರು ಗಿಫ್ಟ್ ಮಾಡಿರೋ ಕಾರು ಈ ಮ್ಯೂಸಿಯಂ ಮೇಲಿದೆ, ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರಿಗೆ. ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸೊ ಇವತ್ತಿನ ವ್ಲಾಗಲ್ಲಿ ನಾವೊಂದು ಮೈಸೂರು ಕಡೆ ರೈಡ್ ಹೊಂಟಿದ್ವಿ. ಯಾಕಂದರೆ ನಿಮ್ಗೆ ಗೊತ್ತಿರಬಹುದು, ಲಾರ್ಜೆಸ್ಟ್ ಇಂಡಿಯನ್ ಕಾರ್ ಮ್ಯೂಸಿಯಂ ಓಪನ್ ಆಗಿದೆ ಇಲ್ಲಿ, ಪಾಯನ ವಿಂಟೇಜ್ ಕಾರ್ ಮ್ಯೂಸಿಯಂ ಅಂತ. ಸೊ ಅದನ್ನು ನೋಡಿ ಪೂರ್ತಿ ಸ್ವಲ್ಪ ಮೈಸೂರನ್ನ ಎಕ್ಸ್ಪ್ಲೋರ್ ಮಾಡೋಣ ಅಂತ. ಸೊ ಇನ್ನೂ ಒಂದು 48 ಕಿಲೋಮೀಟರ್ಸ್ ಇದೆ ಮೈಸೂರು. ಸೊ ನಮ್ಮ ಫ್ರೆಂಡ್ ಜೊತೆ ಇಲ್ಲಿ ರೈಡ್ ಬಂದಿದ್ದೆ. ಹಾಯ್ ಬ್ರೋ, ಏನು ಸಮಾಚಾರ? ಏನಿಲ್ಲ ಅಪ್ಪ. ಯಾವ ಮಾಡಲ್ ಇದು? ಡ್ಯೂಕಿಂದ ಬಂದು ಡ್ಯೂಕ್ 200 2014 BS3 ಇದೇ ಬೈಕಲ್ಲಿ ಬಂದ್ವಿ. ಸೊ ಒಂದು ಸುಮಾರು 120ಇಂದ ಕಂಟಿನ್ಯೂ ಕ್ರೂಸ್ ಮಾಡ್ಕೊಂಡ್ಬಂದ್ವಿ. ಇನ್ನೂ ಜಸ್ಟ್ 48 ಕಿಲೋಮೀಟರ್ಸ್ ಉಳಿದಿದೆ. ನಾವೀಗ ಚಾಮುಂಡಿ ಹಿಲ್ಸ್ ಸುಮಾರು 5 ಕಿಲೋಮೀಟರ್ಸ್ ಹತ್ರ ಇದ್ದೀವಿ. ಅರ್ಲಿ ಮಾರ್ನಿಂಗ್ 7 ಆಗಲಿ 9 6:30. ಸೊ ಈ ಟೈಮ್ ನಿಮಗೆ ವಿಸಿಟ್ ಮಾಡೋದು ಬೆಸ್ಟ್ ಟೈಮಿಂಗ್, ಯಾಕಂದರೆ ಜಾಸ್ತಿ ಬಿಸಿಲಿರಲ್ಲ ಸಮ್ಮರ್ ಟೈಮ್ಸಲ್ಲಿ. ಸೊ ಗೈಸ್ ನಾವೀಗ ಚಾಮುಂಡಿ ಹಿಲ್ಸಿಗೆ ಬಂದಾಯಿತು. ಬೆಳಗ್ಗೆನೇ ಸಖತ್ತಾಗಿದೆ ಗುರು, ವ್ಯೂ ಮಾತ್ರ. ದರ್ಶನ ಮಾಡ್ತೀವಿ, ದರ್ಶನ ಮಾಡಾದ್ಮೇಲೆ ತೋರಿಸ್ತೀವಿ ಸರೌಂಡಿಂಗ್ಸ್ ಹೇಗಿದೆ ಅಂತ. ಆದರೆ ಫಾಗ್ ಮಾತ್ರ ಚೆನ್ನಾಗಿದೆ ಇಲ್ಲಿ. ಇದೆಲ್ಲ ಮಾಡ್ಲಿಕ್ಕೆಲ್ಲ ತೊಗೊಂಡ್ವಿ, ಪೂಜೆ ಸಾಮಾನೆಲ್ಲ ತೊಗೊಂಡ್ವಿ. ಟೆಂಪಲಲ್ಲೇನು ರಶ್ ಇಲ್ಲ ಅಂದರು, ಅದಕ್ಕೆ ಫ್ರೀ ಟಿಕೆಟೇ ತೊಗೊಂಡ್ಬಿಡಿ, ಸ್ಪೆಷಲ್ ದರ್ಶನ ಏನು ಬೇಡ ಅಂತ ಹೇಳಿದರು. ಸೊ ಗೈಸ್ ಒಳಗಡೆ ಹೋಗೋಣ ಕ್ಯೂ ಅಲ್ಲಿ ದರ್ಶನ ಮಾಡೋಕ್ಕೆ. ಟೆಂಪಲ್ ರಶ್ ಇಲ್ಲ, ಬೇಗ ಹೋಗಿ ಮುಗಿಸ್ಕೊಂಬರ್ತೀವಿ. ಇದೇ ಕ್ಯೂ ಸ್ಟಾರ್ಟ್. ಸೊ ಗೈಸ್ ನಾವೀಗ ಬಂದಿದ್ದೀವಿ ಪಾಯನ ವಿಂಟೇಜ್ ಕಾರ್ ಮ್ಯೂಸಿಯಂ. ಸೊ ಇದು ಇಂಡಿಯಾದಲ್ಲೇ ಹೈಯೆಸ್ಟ್ ವಿಂಟೇಜ್ ಕಾರ್ ಕಲೆಕ್ಷನ್ನು. ಬೇರೆ ಕಡೆ ಯಾವ ಭಾಗದಲ್ಲೂ ನಿಮಗೆ ಈ ಥರ ಕಾರ್ ಮ್ಯೂಸಿಯಂ ಸಿಗೋಲ್ಲ. ಇದು ನಮ್ಮ ಮೈಸೂರಲ್ಲಿದೆ, ಶ್ರೀರಂಗಪಟ್ಟಣದಲ್ಲಿ ನೀವು ಎಕ್ಸಿಟ್ ತೊಗೋಬೇಕು ಲೆಫ್ಟಿಗೆ, ಅವಾಗೇ ವಿಂಟೇಜ್ ಕಾರ್ ಮ್ಯೂಸಿಯಂ ಸಿಗೋದು. ನಿಮ್ಮ ದೂರದಿಂದ ತೋರಿಸ್ಬೇಕಂದ್ರೆ ಅಲ್ಲಿದೆ ನೋಡಿ. ಸೊ ಒಂದು ಟೈರ್ ಥರ ಮಾಡೆಲ್ ಮಾಡಿದ್ದಾರೆ ಮೇಲ್ಗಡೆ ವ್ಯೂ. ಸಖತ್ತಾಗಿ ಕ್ರೇಜಿಯಾಗಿ ಕಾಣುತ್ತೆ ಗುರು ಹೊರಗಡೆಯಿಂದ, ಸೂಪರಾಗಿದೆ. ನಿಮ್ಮ ಹತ್ತಿರ ಹೋಗಿ ತೋರಿಸ್ತೀನಿ, ಒಳಗಡೆ ಎಲ್ಲ ಟೂರ್ ಕೊಡ್ತೀನಿ. ಸಖತ್ತಾಗಿದೆ ಗುರು, ಆದರೆ ಕ್ರೇಜಿಯಾಗಿದೆ ಉಂಟು ಮಾತ್ರ. ಸೊ ಇನ್ಸ್ಟಾಗ್ರಾಮ್ ರೀಲ್ಸಲ್ಲೆಲ್ಲ ನಾನು ನೋಡಿ ಬಂದಿದ್ದು. ಸೊ ವರ್ತ್ ಇಟ್ ಇದೆ ಗುರು. ಸೊ ವೈಸ್ ಒಳಗಡೆ ಮಾತ್ರ ಕ್ರೇಜಿಯಾಗಿದೆ. ಈ ಪಯಣ ಕಾರ್ ಮ್ಯೂಸಿಯಂ ಅಂತೂ ಎಲ್ಲ ವಿಂಟೇಜ್ ಕಾರ್ಗಳು ಇದಾವೆ ಇಲ್ಲಿ. ಸಖತ್ತಾಗಿದೆ ಗುರು ಇದಂತೂ. ನೀವು ನೋಡ್ಬೋದು, ಇದು ಮರ್ಸಿಡೀಸ್ ಬೆನ್ಸ್ 1980 240D ಮಾಡಲ್ಲು. ಸೊ ಇದು ಆವಾಗಿನ ಕಾಲದಲ್ಲಿ, ಆದರೆ 4 ಟ್ರಾನ್ಸ್ಮಿಷನ್ ಗೇರ್ ಇದು 3 ಅಲ್ಲ. ಸೊ 1980ಯಲ್ಲಿ ರಿಲೀಸ್ ಆಗಿದೆ. ಇದು ಸ್ವಲ್ಪ ರೇರ್ ಪೀಸೆ. ಸೊ ಗೈಸ್ ಇದೆ ಮಾಜ್ಡಾ ಕಾರು. ಸೊ ಮಾಜ್ಡಾ ಸ್ಪೆಷಲ್ ಎಡಿಷನ್ನು ವಿಂಟೇಜ್. ಸೊ ಗೈಸ್ ನೋಡ್ಬೋದು, ಇದು ಡಾಕ್ಟರ್ ವಿಷ್ಣುವರ್ಧನ್ ಅವ್ರು ಗಿಫ್ಟ್ ಮಾಡಿರೋ ಕಾರು ಈ ಮ್ಯೂಸಿಯಂ ಮೇಲಿದೆ, ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರಿಗೆ. ಸೊ ಗೈಸ್ ನಾವೀಗ ನಿಂತಿರೋದು ಹಿಂಗಡೆ ನೋಡ್ತಿರ್ಬೋದು, ಹನುಮಂತು ಪಲಾವ್ ಅಂತ. ಸೊ ಇದೊಂದು ಐಕಾನಿಕ್ ಜಾಗ ಮೈಸೂರಲ್ಲಿ. ನೀವೇನಾದರೂ ಮಟನ್ ಪಲಾವ್ ತಿನ್ನಬೇಕಂದ್ರೆ, ಯಾಕಂದರೆ ಇಲ್ಲಿ ಡಾಕ್ಟರ್ ರಾಜ್ಕುಮಾರ್ ಮತ್ತು ಪುನೀತ್ ರಾಜ್ಕುಮಾರ್ ಎಲ್ಲ ಸ್ಟಾರ್ ನಟರು ಹಾಗೂ
ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಎಲ್ಲರಿಗೂ ಈ ಜಾಗ ಅಂದರೆ ತುಂಬ ಇಷ್ಟ. ಇಲ್ಲಿಂದ ಅವರಿಗೆ ಮಟನ್ ಪಲಾವ್ ಹೋಗ್ತಿತ್ತಂತೆ. ಸೊ ಟೇಸ್ಟ್ ಮಾಡೋಣ ಬನ್ನಿ, ಹೇಗಿರುತ್ತೆ ಅಂತ ನೋಡೋಣ. ನೋಡ್ಬೋದು. ಸೊ ಗೈಸ್, ನಾವೀಗ ಮೈಸೂರಲ್ಲಿ ಒಂದು ಪ್ಲೇಸಿಗೆ ಬಂದಿದ್ವಿ, ಅಕ್ವಾ ವರ್ಲ್ಡ್ ಅಂತ, ಲೋಕಾರ್ಜುನ ಅಕ್ವಾ ವರ್ಲ್ಡ್ ಅಂತ. ಸೊ ಇದು ಆ್ಯಕ್ಚುಲಿ ಹೊಸ ಪ್ಲೇಸು. ನಿಮಗೆ ಇಲ್ಲಿ ಸ್ನೋ ಸಿಟಿ ಮತ್ತು ಅಂಡರ್ ವಾಟರ್ ಫಿಶ್ಗಳು ನೋಡೋಕ್ಕೆ ಸಿಗುತ್ತೆ. ಸೊ ಚೆನ್ನಾಗಿರ್ತಾರೆ ನೋಡೋಕ್ಕೆ. ಇಲ್ಲಿ ನೋಡಿ, ಅಲ್ಲೆಲ್ಲ ಅಂಡರ್ ವಾಟರ್ ಫಿಶ್ಗಳಿದ್ದಾವೆ. ಗೋಲ್ಡ್ ಫಿಶ್ ಆಗಿರ್ಬೋದು, ಪಿರಾನ ಎಲ್ಲ ಇದೆ, ಸಕ್ಕತ್ತಾಗಿದೆ. ಫುಲ್ ತೋರಿಸ್ತೀನಿ ನೋಡಿ. ಸೊ ಗೈಸ್, ನಾವೀಗಿದ್ದೀವಿ ದ ಸ್ಕಾಟ್ಲ್ಯಾಂಡ್ ಆಫ್ ಇಂಡಿಯಾ, ವಿಚ್ ಈಸ್ ಆಲ್ಸೋ ಕಾಲ್ಡ್ ಅಸ್ ಕೂರ್ಗಲ್ಲಿ. ಅದು ಸಮ್ಮರ್ ಸೀಸನಲ್ಲಿ, ಯಾಕಂದರೆ ನಿನ್ನೆ ಮಳೆ ಆಗಿತ್ತಿಲ್ಲಿ. ಸೊ ನಿನ್ನೆ ರಾತ್ರಿ ತನಕ ಮಳೆ ಇತ್ತು, ಆದರೆ ಇವತ್ತು ಮಳೆ ಇಲ್ಲ. ಸೊ ಇದು ನೋಡ್ಬೋದು ವ್ಯೂ ಯಾವ ಥರ ಇದೆ ಅಂತ. ಇಲ್ಲಿ ಇದು ರಾಜಾ ಸೇಟ್ ಅಂತ ಪ್ಲೇಸು. ಇಲ್ಲಿಂದ ಎಲ್ಲ ಕಾಫಿ ಪ್ಲಾಂಟೇಷನ್ ಎಲ್ಲ ನಿಮಗೆ ಕಾಣುತ್ತೆ, ಅಲ್ಲಿ ನೋಡ್ಬೋದು ನೀವು. ಸೊ ಅಲ್ಲಿ ನೋಡ್ಬೋದು, ಅಲ್ಲೊಂದು ವ್ಯೂ ಪಾಯಿಂಟ್ ಇದೆ, ಅಲ್ಲಿ ನೋಡ್ತೀರಾ, ಅದು ಸೆಕೆಂಡ್ ವ್ಯೂ ಪಾಯಿಂಟು. ಎಲ್ಲ ಫೋಟೋ ಶೂಟ್ಸ್ಗಳೆಲ್ಲ ನಡೀತಿದ್ದಾವೆ. ನಿಮಗೆ ಕೆಳಗೆ ಹೋಗಿ ತೋರಿಸ್ತೀನಿ ಯಾವ ಥರ ಇದೆ ಅಂತ ವ್ಯೂ ಪಾಯಿಂಟು. ಸೊ ಗೈಸ್, ಈಗ ಕೂರ್ಗಲ್ಲಿ ಜಿಪ್ಲೈನ್ ಟ್ರೈ ಮಾಡೋಣ ಅಂತ ಬಂದರೆ 350 ರೂಪೀಸ್ ಪರ್ ಹೆಡ್ ಆಗುತ್ತೆ. ನೀವು ಜಿಪ್ಲೈನ್ ಟ್ರೈ ಮಾಡಬೇಕಂದ್ರೆ. ಸೊ ವೆದರ್ ಕೂಡ ಚೆನ್ನಾಗಿತ್ತು, ಅದಕ್ಕೆ ಟ್ರೈ ಮಾಡೋಣ ಅಂತ ಬಂದೆ. ನೋಡ್ಬೋದು ನೀವು, ಅದೇ ಜಿಪ್ಲೈನಲ್ಲಿ ಮೇಲ್ಗಡೆ ಇರುತ್ತೆ. ಸೊ ಟ್ರೈ ಮಾಡೋಣ ಬನ್ನಿ, ಹೋಗಿ. ಕಾಲ್ ಮಾಡಿ. ಈಗ ನಾವು ಜಿಪ್ಲೈನಲ್ಲಿದ್ದೀವಿ. ಸಖತ್ತಾಗಿದೆ ಗುರು. ಸೊ ಗೈಸ್, ಈಗ ಈ ಕಡೆ ಲೈನಿಗೆ ಬಂದ್ವಿ ಅಲ್ಲಿಂದ. ಸೊ ಗೈಸ್, ಎಕ್ಸ್ಪೀರಿಯನ್ಸ್ ಮಾತ್ರ ಕ್ರೇಜ್ ಇತ್ತು. ದಾಂಡೇಲಿಯಲ್ಲಿ ಮಾಡಿದ್ನಲ್ಲ, ಅದರಷ್ಟೇ ಕ್ರೇಜ್ ಇತ್ತು ಗುರು ಎಕ್ಸ್ಪೀರಿಯೆನ್ಸು. ಇನ್ನೂ ಏನಾರ ಮಳೆಗಾಲದಲ್ಲಿ, ನಾನು ಪೀಕ್ ಮಳೆಗಾಲದಲ್ಲಿ ಬಂದರೆ ಇನ್ನೇ ಹೇಗಿರ್ಬೋದು. ಸಖತ್ತಾಗಿತ್ತು ಎಕ್ಸ್ಪೀರಿಯೆನ್ಸ್ ಮಾತ್ರ. ಸ್ವಲ್ಪನೂ ಹೆದರಿಕೆ ಆಗಲಿಲ್ಲ, ಯಾಕಂದರೆ ಮುಂಚೆನೇ ಮಾಡಿದ್ನಲ್ಲ ನಾನು. ನೆಕ್ಸ್ಟ್ ಲೆವೆಲ್ ಗುರು, ನೀವು ಬಂದರೆ ಮಾಡಬೇಕಿಲ್ಲಿ ಖಂಡಿತ. ಸೊ ಗೈಸ್, ನಾವೀಗ ಗೋಲ್ಡನ್ ಟೆಂಪಲಿಗೆ ಬಂದಿದ್ದೀವಿ. ಕೂರ್ಗಿಂದ ಒಂದು 30 ಕಿಲೋಮೀಟರ್ಸ್ ನಿಮಗೆ ಬ್ಯಾಕ್ ಸೈಡ್ ಇರುತ್ತೆ. ಸೊ ನೀವು ಲೆಫ್ಟ್ ತಿರ್ಕೊಂಡ್ರೆ ಆ ರೂಟಲ್ಲಿ ನಿಮಗೆ ಗೋಲ್ಡನ್ ಟೆಂಪಲ್ ಸಿಗುತ್ತೆ, ಜೈನ್ಸ್ ಅವ್ರದ್ದು. ಸೊ ಇದನ್ನು ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ ನೋಡೋಕ್ಕೆ, ಯಾಕಂದರೆ ನಾನು ಬಂದಿದ್ದೊಂದು 8 ವರ್ಷದಿಂದ, ಈಗ ಬಂದಿದ್ದೀನಲ್ಲ ಅಂದ್ರೂ ಸೇಮ್ ಇದೆ, ಅದೇ ಚಾರ್ಮಿನ ಉಳ್ಕೊಂಡಿದೆ. ಸೊ ನಿಮಗೆ ಮಸ್ಟ್ ರಿಕಮೆಂಡ್ ಪ್ಲೇಸ್ ಇದು.